ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಹಿರಮನಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಎದುರುಗಡೆ ಬಂದಿರೋ ವಿಷಯ ಏನಪ್ಪ ಅಂತಂದ್ರೆ, ನಿಮ್ಗೊಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿನ ತಗೊಂಡು ಬಂದಿದ್ದೀನಿ. ಆ ಸ್ಟೋರಿನ ಕೇಳೋಕ್ಕಿಂತ ಪೂರ್ವದಲ್ಲಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ನೋಡಿ, ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಈ ತರಹದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಇನ್ನಷ್ಟು ಸ್ಕೋಪ್ ಕೊಟ್ಟದ ಹಾಗೆ ಆಗುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಕಥೆನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇಬ್ಬರು ಗಂಡ ಮತ್ತು ಹೆಂಡತಿ. ಗಂಡ ಕೆಟ್ಟ ಜಿಪುಣ, ಹೆಂಡತಿ ದಾನ ಧರ್ಮ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡಿರುವಂತ ಹೆಣ್ಮಗಳು. ಸೊ ನೋಡಿ, ಈ ಒಂದು ಮನೆಗೆ ಯಾರೇ ಬಂದ್ರು ಸಹಿತ ಇವನು ಕಳಿಸ್ಬಡ್ತಾ ಇದ್ದ. ಯಾರಿಗೂ ಒಂದು ಇಡೀ ರೊಟ್ಟಿನ ಇವನು ಕೊಡ್ತಾ ಇರಲಿಲ್ಲ, ಯಾರೇ ಬಂದ್ರು ಸಹಿತ. ಆದ್ರೆ ಇವಳಿಗೆ ಇವನ ಹೆಂಡತಿಗೆ ಕೊಡೋ ಹಂಬಲ, ದಾನ ಧರ್ಮ ಮಾಡ್ಬೇಕು ಅಂತ ಹೇಳಿ. ಹೀಗೆ ಇವಳಿಗೆ ಮನ್ಸಲ್ಲಿ ಕಾಡ್ತಾ ಇತ್ತು, ಯಾಕಾದ್ರೂ ನಮ್ಮ ಮನೆಯವರು ಈ ತರ ಮಾಡ್ತಾರೆ ಅಂತ ಹೇಳಿ. ಅವಳು ಅದಕ್ಕೋಸ್ಕರ ಕಾಯ್ತಾ ಇದ್ಲು. ಒಂದು ದಿನ ಏನಾಯ್ತು ಅಂತಂದ್ರೆ, ಇವಳ ಗಂಡ ಪಕ್ಕದ ಊರಲ್ಲಿ ಬಡ್ಡಿ ಹಣವನ್ನ ತರ್ಲಿಕ್ಕೆ ಅಂತ ಹೋಗ್ತಾನೆ. ಆ ತರ್ಲಿಕ್ಕೆ ಅಂತ ಹೋದಂತ ಸಮಯದೊಳಗಡೆ ಇವಳಿಗೆ ಬಹಳ ಖುಷಿ ಆಗುತ್ತೆ. ಇವತ್ ಯಾರಾದ್ರೂ ನಮ್ಮ ಮನೆಗೆ ಹಸಿವು ಅಥವಾ ಯಾರಾದ್ರೂ ಬೇಡಿ ಬಂದ್ರೆ ಅವ್ರಿಗೆ ಏನಾದ್ರೂ ಕೊಡ್ಬೇಕು ಅನ್ನೋ ಒಂದು ಆಸೆ ಅವಳಲ್ಲಿ ತುಂಬುತ್ತಾ ಇತ್ತು. ಅವಳು ಅಂದ್ಕೊಂಡ ತಕ್ಷಣವೇ ಅವನ ಮನೆಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಭವತಿ ಭಿಕ್ಷಾನ್ ದೇಹಿ ಅಂತೇಳಿ. ಇವಳಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಹೇಗಾದ್ರೂ ನಮ್ಮ ಮನೆಯವರು ನಮ್ಮ ಮನೇಲಿ ಇಲ್ಲ, ಹಾಗಾದ್ರೆ ಇವ್ರಿಗೆ ಕರೆದು ಚೆನ್ನಾಗಿ ಊಟ ಕೊಡೋಣ ಅಂತೇಳಿ ಬಿಸಿ ಬಿಸಿಯಾದ ರೊಟ್ಟಿಯನ್ನ ಮಾಡಿ ಅವರನ್ನ ಒಳಗೆ ಕರೆದು ಊಟವನ್ನ ಕೊಡ್ತಾಳೆಕಿ. ಅವಾಗ ಆ ಭಿಕ್ಷಕ ಉಂಡು ಸಂತೋಷ ಪಟ್ಟು ಅವಳಿಗೆ ಒಂದು ಮಾತು ಹೇಳ್ತಾನೆ. ಧರ್ಮೋ ರಕ್ಷತಿ ರಕ್ಷತಃ ಅನ್ನೋ ಮಾತನ್ನ ಹೇಳಿ ಹೊರಟು ಹೋಗ್ತಾನೆ. ಇತ್ಲ ಕಡೆ ಈ ಯಾರೋ ಇವಳ ಗಂಡ ಬಡ್ಡಿ ಹಣವನ್ನ ತರಲಿಕ್ಕೆ ಅಂತ ಹೋಗಿರ್ತಾನಲ್ಲ, ಅವನು ಮರಳಿ ಬರ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇವನು ಚೀಲದಲ್ಲಿ ಹಣವನ್ನು ತುಂಬಿಕೊಂಡಿರ್ತಾನೆ. ಈ ಚೀಲ ಹಣವನ್ನ ನೋಡಿ 4 ಜನ ದಾಂಡಿಗರು ಏನ್ ಮಾಡ್ತಾರೆ, ಇವ್ ದುಡ್ಡನ್ನು ಹೇಗಾದ್ರೂ ಹೊಡಿಬೇಕು ಅಂತೇಳಿ ಅವನ ಸುತ್ತಲೂ ಬಂದು ನಿಂತ್ಕೊಳ್ತಾರೆ. ಕೊಡು ಹಣನ, ಇಲ್ಲ ಅದು ನಂದು ಅಂತ ಇವನು ಹೇಳ್ತಾನೆ. ಮೊದ್ಲೇ ಮಾತು ಇವನು ಕೆಟ್ಟ ಜೀಪುಣ, 1 ರೂಪಾಯಿ ಕೊಡಲ್ಲ. ಅಂತದ್ರಲ್ಲಿ ಇಷ್ಟು ಹಣವನ್ನ ಕೊಡ್ತಾನೆ? ಇಲ್ಲ. ಅವ್ರು ಬಿಡೋದಿಲ್ಲ. ಇವನ್ ಹಣನ ಕೊಡು ಅಂತ ಕೇಳ್ತಾರೆ, ಇವನು ಕೊಡೋದಿಲ್ಲ. ಅವನು ಕೊನೆಗೆ ಏನ್ ಮಾಡ್ತಾನೆ, ಹಣದ ಚೀಲವನ್ನು ನೆಲಕ್ಕೆ ಒಗೆದು ಅದ್ರ ಮೇಲೆ ಡಬ್ಬ ಮಲಗಿ ಬಿಡ್ತಾನೆ. ಏನ್ ಬೇಕಾದ್ರೆ ಮಾಡಿ ನಾನ್ ಸಾಯ್ತೀನಿ, ಆದ್ರೆ ಈ ಹಣನ್ ಮಾತ್ರ ಕೊಡಲ್ಲ ಅಂತ ಹೇಳ್ತಾನೆ ಅವನು. ಇವರು 4 ಜನ ದಾಂಡಿಗರು ಏನ್ ಮಾಡ್ತಾರೆ, ಬೆತ್ತವನ್ನ ತಗೊಂಡು ಅವನಿಗೆ ಎಷ್ಟು ಹೊಡಿತಾರೆ, ಹೊಡೆದ್ರು ಸಹಿತ ಅವನಿಗೆ ಏನು ಹಾಕೋದಿಲ್ಲ. ಬಟ್ ಅಲ್ಲಿ ಒಂದು ವಿಚಿತ್ರ ನಡೆಯುತ್ತೆ. ಅವನು ಹೊಡೆಯುವಂತ ಸ್ಥಳದ ಮೇಲ್ಗಡೆ ಒಂದು ರೊಟ್ಟಿ ತಿರುಗ್ತಾ ಇರ್ತೈತಿ. ಆ ರೊಟ್ಟಿ ತಿರುಗೋದನ್ನ ನೋಡಿ ಇಲ್ಲಿ ಏನೋ ದೆವ್ವಗಿ ಇರ್ಬೋದು ಅಂತೇಳಿ ಇವನನ್ನ ನೋಡಿ ಅವರೆಲ್ಲ 4 ಜನ ಹೆದರಿ ಓಡೋಗ್ಬಿಡ್ತಾರೆ. ಅವಾಗ ಇವನು ಬಡಬಡನೆ ಬೇಗ ಎದ್ದು ಚೀಲನ ತಗೊಂಡು ತನ್ನ ಮನೆಗೆ ಬರ್ತಾನೆ. ಬಾಗಿಲವನ್ನ ಬಾರಿಸ್ತಾನೆ. ಬೇಗ ಬಾಗಿಲು ತೆಗಿಯೇ ಅಂತ ಹೇಳಿ. ಹೆಂಡತಿ ಬಾಗಿಲು ತೆಗಿತಾಳೆ. ಯಾಕ್ರಿ ಅಷ್ಟು ಗಾಬರಿಗೊಂಡಿದ್ದೀರಾ, ಏನಾಯ್ತು ಅಂತದು ಅಂತ ಕೇಳಿದಾಗ ಗಂಡ ಹೇಳ್ತಾನೆ, ಇಲ್ಲ, ನಾನು ಪಕ್ಕದ ಊರಿಗೆ ಹೋಗಿ ಬಡ್ಡಿ ಹಣನ ತರಬೇಕಾದ್ರೆ 4 ಜನ ದಾಂಡಿಗರು ನನ್ನ ಸುತ್ತಲೂ ಬಂದು ಈ ಹಣವನ್ನ ತಗೊಳ್ಳಕ್ಕೆ ಮುಂದಾದ್ರು. ಆದ್ರೆ ನಾನು ಅವ್ರಿಗೆ ಕೊಡ್ಲಿಲ್ಲ. ಆದ್ರೆ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೀತು. ನನ್ನ ಅವರು ಬೆತ್ತ ತಗೊಂಡು ಹೊಡಿಬೇಕಾದ್ರೆ ನನಗೇನು ಗಾಯ ಆಗ್ಲಿಲ್ಲ. ಅಲ್ಲಿ ಮೇಲ್ಗಡೆ ಸುತ್ತಲೂ ಒಂದು ರೊಟ್ಟಿ ತಿರುಗ್ತಾ ಇತ್ತು ಅಂತ ಹೇಳ್ತಾನೆ. ಅವಾಗ ಒಂದು ಕ್ಷಣ ಅವನ ಹೆಂಡತಿ ಕಣ್ಣು ಮುಚ್ಚಿ ಯೋಚನೆ ಮಾಡ್ತಾಳೆ, ಇದರಿಂದ ಏನಿರ್ಬೋದು ಅಂತ. ಅವಾಗ ಅವಳಿಗೆ ಜ್ಞಾಪಕ ಆಗುತ್ತೆ. ಆ ಭಿಕ್ಷುಕ ಬಂದು ಇವಳಿಗೆ ಒಂದು ಮಾತು ಹೇಳ್ತಾನೆ ಕೊನೆಯದಲ್ಲಿ, ಊಟ ಮಾಡಿದ ನಂತರದಲ್ಲಿ. ಏನ್ ಹೇಳ್ತಾನೆ, ಧರ್ಮೋ ರಕ್ಷತಿ ರಕ್ಷತಃ ಅಂತೇಳಿ. ಅವಾಗ ಅವಳು ಹೆಂಡತಿ ಹೇಳ್ತಾಳೆ, ಇಲ್ಲ ರೀ, ನೀವು ಪಕ್ಕದ ಊರಿಗೆ ಬಡ್ಡಿ ಹಣವನ್ನು ತರಲಿಕ್ಕೆ ಹೋದಾಗ ನಮ್ಮ ಮನೆಗೆ ಒಬ್ಬರು ಭಿಕ್ಷುಕರು ಬಂದಿದ್ರು. ಆ ಭಿಕ್ಷುಕರಿಗೆ ನಾನು ರೊಟ್ಟಿಯನ್ನ ಕೊಟ್ಟೆ, ಅವ್ರಿಗೆ ಸಂತೋಷ ಪಡಿಸಿದೆ. ಅವರು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳಿ. ನೋಡ್ರಿ, ನಾವು ಧರ್ಮವನ್ನ ಕಾಪಾಡಿದ್ರೆ ಧರ್ಮ ನಮ್ಮನ್ನ
ಕಾಪಾಡುತ್ತೆ ಅನ್ನೋದಕ್ಕೆ ಈ ಕಥೆನ ಸಾಕ್ಷಿ. ಅದಕ್ಕೆ ಹೆಂಡತಿ ಹೇಳ್ತಾಳೆ ಕೊನೆಗೆ, ನೋಡ್ರಿ ನಾವು ಒಂದು ರೊಟ್ಟಿಯನ್ನು ಕೊಟ್ಟಿದ್ದಕ್ಕ ಅದು ನಮ್ಮ ಧರ್ಮವನ್ನ ಕಾಪಾಡಿದೆ ಅಂತ ಹೆಂಡತಿ ತನ್ನ ಗಂಡನಿಗೆ ಹೇಳಿದ ಮೇಲೆ ಗಂಡ ಪರಿವರ್ತನೆ ಆದ. ಜಿಪುಣ ಗಂಡನಾಗಿರ್ತಕ್ಕಂಥ ಗಂಡ, ಅವರಿಬ್ಬರು ದಂಪತಿಗಳು ಏನ್ ಮಾಡ್ತಾ ಹೋದ್ರು, ಮುಂದೆ ದಾನವನ್ನ ಮಾಡ್ತಾ ಹೋದ್ರು. ನೋಡಿ, ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.